ವೈಷ್ಣವೋತ್ತಮರಾದಂತಹ ಶ್ರೀ ಶುಕಾಚಾರ್ಯರು ಭಗವಂತನ ಕಥೆಯನ್ನು ಭಕ್ತನಾದಂತಹ ಪರೀಕ್ಷಿತನಿಗೆ ಹೇಳ್ತಾ, ಹಿಂದೆ ನಿಮ್ಮ ತಾತಂದಿರಾದಂತಹ ಪಾಂಡವರಿಗಾಗಿ ಭಗವಂತ ಕೃಷ್ಣ ಹಸ್ತಿನಾವತಿಗೆ ಸಂಧಾನ ಮಾಡಬೇಕು, ಯುದ್ಧ ಮಾಡೋದು ಬೇಡ, ಕೌರವರು ಪಾಂಡವರು ಯುದ್ಧ ಮಾಡೋದು ಬೇಡ ಅಂತ ಅವರಿಬ್ಬರ ನಡುವೆ ಸಂಧಾನ ಏರ್ಪಡಲಿ ಅಂತ ಹೇಳಿ ಸಂಧಿ ಮಾಡುವ ಸಲುವಾಗಿ ರಾಯಭಾರಿಯಾಗಿ ಪಾಂಡವರ ಕಡೆಯಿಂದ ಕೃಷ್ಣನೇ ಹೋಗಿದ್ದ. ಮುಂದೆ ಆಗಲಿಲ್ಲ, ಹೋಗಲಿಲ್ಲ ಅಲ್ಲ, ಆಗಲ್ಲ ಅನ್ನೋದು ಕೃಷ್ಣನ್ ಗೊತ್ತಿತ್ತಲ್ಲ, ಮತ್ತ್ಯಾಕೆ ಹೋದ? ಹೋಗಲಿಲ್ಲ, ಹೋಗಿದ್ರೆ ಆಗ್ತಿತ್ತು ಅನ್ನುವ ಅಪವಾದ ತನ್ನ ಮೇಲೆ ಬರಬಾರ್ದು ಅಂತ ಒಂದು ಕಾರಣ. ಇನ್ನೊಂದು ಕಾರಣ, ಅಯೋಗ್ಯರಾದವರಿಗೆ ಸ್ವಯಂ ಭಗವಂತ ಬಂದು ಉಪದೇಶ ಮಾಡಿದ್ರು ಅವರು ರಿಪೇರಿ ಆಗೋಲ್ಲ. ನೀವು ಹೇಳಿದ್ರೆ ಆಗತ್ತೆ, ಅವ್ರು ಹೇಳಿದ್ರೆ ಆಗತ್ತೆ ಅಲ್ಲ. ಅಯೋಗ್ಯರಿಗೆ ಸ್ವಯಂ ಶಂಖಚಕ್ರ ಗದಾಪಾಣಿಯಾದ ಭಗವಂತನೇ ಎದುರಿಗೆ ಬಂದು, ನೀನು ಹೋಗ್ತಿರೋದು ಜೀವನದಲ್ಲಿ ನಡೆಯುತ್ತಿರುವ ಮಾರ್ಗ ಇದು ರಾಂಗ್ ರೂಟ್ ಅಂತ ಹೇಳಿದ್ರು. ಅವನೇನು ರಂಗನ ರೂಟಿಗೆ ಬರೋಲ್ಲ, ದೇವರ ಮಾರ್ಗಕ್ಕೆ ಬರೋಲ್ಲ. ಆದ್ದರಿಂದ ಹುಟ್ಟು ಅಯೋಗ್ಯನಾದ ಕಲಿಯ ಸ್ವರೂಪವೇ ಆದಂತಹ ದುರ್ಯೋಧನನಿಗೆ, ದುರ್ಯೋಧನನ ಮಾತು ನಂಬಿದವರಿಗೆ, ದುರ್ಯೋಧನನ ಮೇಲೆ ಮಮಕಾರವುಳ್ಳ ತಂದೆ ಮೊದಲಾದವರಿಗೆ ಯಾರಿಗೆ ಧರ್ಮದ ಬಗ್ಗೆ ಹೇಳಿದರು, ಧರ್ಮದ ಬಗ್ಗೆ, ಧರ್ಮರಾಜರ ಬಗ್ಗೆ, ತತ್ವದ ಬಗ್ಗೆ, ತತ್ವವನ್ನು ಜಗತ್ತಿಗೆ ಕೊಟ್ಟ ಭೀಮನ ಬಗ್ಗೆ, ಇಂದ್ರಿಯಗಳ ಅಭಿಮಾನಿಗಳಾದ ಅರ್ಜುನನ ಬಗ್ಗೆ, ಭಾರತೀಯ ಆದಂಥ ದ್ರೌಪದಿಯ ಬಗ್ಗೆ ಹೇಳಿದ್ರೆ ಅವ್ರಿಗೆಲ್ಲ ತಲೆಗೆ ಹೋಗಲ್ಲ. ಯುದ್ಧ ಮಾಡೋದೇ ಸಿದ್ಧ ಅಂತ. ಆ ಸಂದರ್ಭದಲ್ಲಿ ಆ ಘಟನೆಯನ್ನು ಕಂಡ ವಿದುರನಿಗೆ ಬಹಳ ಸಿಟ್ಟು ಬಂತು. ಅವನು ಧೃತರಾಷ್ಟ್ರನಿಗೆ ತಮ್ಮ, ಅಣ್ಣ ಕುರುಡ ಇದ್ದಾಗ ತಮ್ಮ ಕೈ ಬಿಡಬಾರದು. ಅಣ್ಣನನ್ನ ಕೈ ಹಿಡಿದು ನಡೆಸಬೇಕಾದ ಜವಾಬ್ದಾರಿ ವಿದುರನ ಮೇಲೆ. ಹೀಗಾಗಿ ಆ ರಾಜ್ಯ ಅಷ್ಟು ಎತ್ತರಕ್ಕೆ ಸುಭಿಕ್ಷವಾಗಿ ಇರಲಿಕ್ಕೆ ಕಾರಣ ಆಗಿನ ಕಾಲದಲ್ಲಿ ಕೌರವರಿಗೆ ಪ್ರಧಾನಮಂತ್ರಿಯಾಗಿದ್ದ ಮಹಾನುಭಾವ ವಿದುರ, ವೇದವ್ಯಾಸರ ಪರಮಾನುಗ್ರಹಕ್ಕೆ ಪಾತ್ರನಾದ ಮಹಾಜ್ಞಾನಿ. ಆಗಿನ ಕಾಲದಲ್ಲಿ ಅವನ ಜ್ಞಾನದ ಎತ್ತರ ಭಾರೀ ದೊಡ್ಡದು. ಒಂದು ಕಡೆ ಕ್ಷತ್ರಿಯರಲ್ಲಿ ಭೀಷ್ಮಾಚಾರ್ಯರು ಎತ್ತರದ ಜ್ಞಾನಿಗಳಾದರೆ, ಮತ್ತೊಬ್ಬ ಶೂದ್ರನಾಗಿ ಹುಟ್ಟಿದ್ರೂ ಕೂಡ ವೇದವ್ಯಾಸ ದೇವರ ಅನುಗ್ರಹ ವಿಶೇಷದಿಂದ ಹುಟ್ಟುವಾಗಲೇ ಸಕಲ ವಿದ್ಯೆಯನ್ನು ಕಲಿತು ಬಂದ ಮಹಾನುಭಾವ ವಿದುರ. ಅವನು ಯಾವಾಗಲೂ ವಿದ್ಯೆಯಲ್ಲಿಯೇ ರತನಾಗಿದ್ದ ಕಾರಣ ಅವನಿಗೆ ವಿದುರ ಅಂತ ಕರೀತಾ ಇದ್ದಾರೆ. ಆ ಭಗವಂತನಿಗೆ ಯಾವಾಗ ಈ ದುರ್ಯೋಧನಾದಿಗಳು, ಧೃತರಾಷ್ಟ್ರಾದಿಗಳು ತಿರಸ್ಕಾರ ಮಾಡಿದ್ರು, ಅವ ಮಾತು ಕೇಳಲಿಲ್ಲ, ಭಗವಂತನ ಮಾತು ಕೇಳಲಿಲ್ಲ. ಆಗ ಅವನಿಗನ್ನಿಸ್ತು, ದೇವರ ಮಾತು ಕೇಳದವರ ಮನೆಯಲ್ಲಿ ನಾನು ಇರಬಾರ್ದು. ದೇವರ ಮಾತಂದ್ರೆ ಯಾವುದು? ದೇವರಂದರೆ ವೇದವ್ಯಾಸ ದೇವರು, ಅವ್ರ ಮಾತು ಅಂದರೆ ಭಗವದ್ಗೀತಾ, ಅವ್ರ ಮಾತು ಅಂದರೆ ಭಾರತ, ಅವರ ಮಾತು ಅಂದರೆ ಭಾಗವತ. ಭಗವಂತನ ಮಾತು, ಭಗವಂತನ ಬಾಯಲ್ಲಿ ಸದಾ ಹೊರಹೊಮ್ಮುವ ಮಾತು ವೇದ. ವೇದ ಮತ್ತು ಪುರಾಣಗಳು ಭಗವಂತನ ಬಾಯಲ್ಲಿ ಬರುವ ಮಾತುಗಳು. ಆ ಮಾತಂದರೆ ಶಾಸ್ತ್ರ. ಶಾಸ್ತ್ರ ಏನು ಹೇಳಿದೆ ಹಾಗೆ ನಡ್ಕೊಳ್ಬೇಕು. ಶಾಸ್ತ್ರಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ಭಗವಂತನಿಗೆ ಬೆನ್ನು ಮಾಡಿಕೊಂಡು ಜೀವನ ನಡೆಸೋರು ಭಗವಂತನನ್ನು ಮರೆತು ಜೀವನ ಮಾಡ್ತಾ ಇದ್ದಾರೆ. ಅವ್ರ ಮನೇಲಿ ಇರಬಾರ್ದು ಅಂತ ಮನೆ ಬಿಟ್ಟು ಹೋದ್ನಂತೆ. ಎಲ್ಲಿಗೆ ಹೋದ? ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಪರಮಾತ್ಮನ ನೋಡ್ಬೇಕು. ಅಲ್ಲ, ಇಲ್ಲೇ ಇದ್ರೆ ಆಗಲ್ವಾ? ಆಗತ್ತೆ, ಆದರೆ ಇಂಥವ್ರ ಜೊತೆಗಿದ್ರಾಗಲ್ಲ. ಅಯೋಗ್ಯರ ಸಹವಾಸದಲ್ಲಿ ಇದ್ದವನಿಗೆ ಎಂದೆಂದೂ ಕೂಡ ಭಗವಂತನ ಇರುವಿನ ಅರಿವು ಆಗೋಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಎಲ್ಲಿ ನಾನು, ನನ್ನದು ಅಹಂಕಾರ, ಮಮಕಾರ, ಮನಸ್ಸಿನ ಈರ್ಷ್ಯ, ಕಪಟ, ವಂಚನೆ ಇದೆ ಅಂಥವ್ರ ಜಾಗದಲ್ಲಿ ದೇವರು ಇದ್ರೂ ಕಾಣಲ್ಲ. ನೋಡಿ, ಧೂಳು ಇರುವ ಕನ್ನಡಿಯಲ್ಲಿ ಮುಖ ಕಾಣುತ್ತಾ? ಹಾಗೆ ಮನದಲ್ಲಿ ಕೊಳಕು ತುಂಬಿಕೊಂಡವರ ಮನದಲ್ಲಿ ವಿರಾಜಮಾನನಾದ ಭಗವಂತ ಕಾಣೋಲ್ಲ. ಹಾಗಾದರೆ ದೇವರು ಕಾಣಬೇಕಾದ್ರೆ ನಮ್ಮ ಕಣ್ಣು ರೆಡಿ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಧಿಷ್ಠಾನ ಕನ್ನಡಿಯಲ್ಲೂ ಧೂಳಿರಬಾರ್ದು. ಹಾಗೆ ಒಳ ಹೊರ ಎರಡು ಬಗೆಯ ಕ್ಲೀನ್ ಆಗಬೇಕಾದ್ರೆ ಇಂಥವು ಸಹವಾಸದಲ್ಲಿ ಇರಬಾರ್ದು. ಮನೆ ಬಿಟ್ಟು ಹೊರಟ. ಇಲ್ಲಿ
ಪರೀಕ್ಷಿತ ಏನು ಪ್ರಶ್ನೆ ಮಾಡ್ದ ಅಂದರೆ, ಮುಂದೆ ಕಾಡಿನಲ್ಲಿ ಯಾತ್ರೆ ಮಾಡುವ ಸಂದರ್ಭದಲ್ಲಿ ವಿದುರ ಮೈತ್ರೇಯರನ್ನು ನೋಡಿದ. ಮೈತ್ರೇಯರು ಜಗತ್ತಿನ ಜೀವಜಾತದ ಸೃಷ್ಟಿಯನ್ನು, ಇದರ ಸ್ಥಿತಿಯನ್ನು, ಇದರ ಸಂಹಾರವನ್ನು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರು. ವಿದುರ ಕೇಳಿದ ಅಂತ. ಆದರೆ ಪರೀಕ್ಷಿತ ಕೇಳ್ತಾನೆ, ವಿದುರ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಏನು ಪ್ರಸಂಗ ಬಂತು? ಸಾಕಾಗಿ ಹೋಗಿದೆ, ಮನೇಲಿ ಬೇಜಾರಾಗಿದೆ, ಎಲ್ಲರೂ ಹೋಗೋಣ ಅಂತ ಅನ್ಸತ್ತೆ ಅಂದ್ಕೊಂಡು ತೀರ್ಥಯಾತ್ರೆಗೆ ಬರ್ತಾರೆ. ಯಾರಿಗೆ ಮನೆ ಬೇಸರ ಆಗಿದೆ, ಯಾರಿಗೆ ಸಾಕಾಗಿದೆ, ಯಾರಿಗೆ ದೇವರು ಬೇಕಾಗಿದೆ, ಅವರು ಭಗವಂತನ ಹುಡುಕ್ತಾ ಹುಡುಕ್ತಾ ಕಾಶಿ ರಾಮೇಶ್ವರ ಎಲ್ಲ ಕಡೆ ಹೋಗೋದು. ಯಾವಾಗ ಸಂಸಾರದಲ್ಲಿ ವಿವಿಧ ದುಃಖಗಳ ದರ್ಶನ ಮಾಡಿ ಎಲ್ಲ ಮುಗಿಬೇಕು, ಸಾಕಾಗಿದೆ ಆಚಾರ್ಯ, ಎಲ್ಲೋ ಕಾಶಿವ ರಾಮೇಶ್ವರಕ್ಕೆ ಹೋಗೋಣ ಅಂತ ಅಂತಾರೆ. ಅಂತಹ ಪ್ರಸಂಗ ವಿದುರನಿಗೆ ಏನು ಬಂತು? ಯಾಕೆ ಅವನು ಹೊರಟ? ಯಾತ್ರೆಗೆ ಹೊರಡ್ಲಿಕ್ಕೆ ಏನು ಕಾರಣ, ರೀಸನ್ ಏನು ಅಂತ ಕೇಳಿದಾಗ ಅದಕ್ಕೆ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ ಪರೀಕ್ಷಿತ. ವಿದುರ ಯಾಕೆ ತನ್ನ ಮನೆಯನ್ನು, ತನ್ನ ರಾಜ್ಯವನ್ನು, ತನ್ನ ಊರನ್ನು ಬಿಟ್ಟು ಕಾಡಿನ ಕಡೆ ಮಖ ಮಾಡಿ ಹೊರಟ ಹೇಳ್ತೇನೆ ಕೇಳು ಅಂತ ಅನೇಕ ಕಾರಣಗಳನ್ನು ಭಾಗವತ ವರ್ಣನೆ ಮಾಡುತ್ತೆ. ಇದು ವರ್ಣನೆ ಮಾಡ್ತಾ ಈ ಭಾಗವತ ನಮಗೆ ಸಂದೇಶವನ್ನು ಕೊಡುತ್ತೆ, ಮೆಸೇಜ್ ಕೊಡ್ತಾ ಇದೆ. ನೀವು ಇಂಥ ಪ್ರಸಂಗ ನಡೆದಾಗ ಮನೆಯಲ್ಲಿರಬೇಕು ಅಂತ ಅಂದ್ಕೊಳ್ಬೇಡಿ. ಇಂಥ ಪ್ರಸಂಗ ಆಗ್ತಿದ್ರೆ ಅಂಥವರ ಸಹವಾಸದಲ್ಲಿ ನೀವಿದ್ರೆ ದೇವರ ದಯಾ, ದೇವರ ಅನುಗ್ರಹ, ದೇವರ ಇರುವಿನ ಅರಿವು ನಿಮಗೆಂದೂ ಆಗೋಲ್ಲ. ಹಾಗಾದರೆ ಅದು ಯಾವ ಪ್ರಸಂಗ? ಯದಾ ತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದುಷ್ಟಿ ಭ್ರಾತೃಯವಿಷ್ಟಸ್ಯ ಸುತನ್ ವಿಬಂಧುನ್ ಪ್ರಾಶ್ಯ ಪ್ರವೇಶ್ಯ ಲಾಕ್ಷಾ ಭವನೇ ದದಾಹ. ಸಜ್ಜನರಾದ ಪಾಂಡವರ ಮೇಲೆ ದೊಡ್ಡಪ್ಪನಾದ ಧೃತರಾಷ್ಟ್ರ ದ್ವೇಷ ಮಾಡ್ತಾ ಇದ್ದಾನೆ. ತನ್ನ ಮಕ್ಕಳ ಮೇಲೆ ಭಾರಿ ಪ್ರೀತಿ. ಅಲ್ಲ, ಮಕ್ಕಳ ಮೇಲೆ ಪ್ರೀತಿ ಮಾಡೋ ತಪ್ಪಲ್ಲ ರೀ. ಅಯೋಗ್ಯರಾಗಿದ್ದರೆ ಅಂಥವ್ರನ್ನ ಮಕ್ಕಳು ಅಂತ ಪ್ರೀತಿ ಮಾಡಬಾರ್ದು. ಯಾರಲ್ಲಿ ದೈವ ಭಕ್ತಿ ಇಲ್ಲ, ಯಾರು ದೇವದ್ರೋಹಿಗಳಾಗಿದ್ದಾರೆ, ಯಾರು ದೇಶದ್ರೋಹಿಗಳಾಗಿದ್ದಾರೆ, ಅವರ ಮಕ್ಕಳಾಗಿದ್ದರೂ ಕೂಡ ಅವರಲ್ಲಿ ಪ್ರೀತಿ ಮಾಡಬಾರ್ದು. ಅವರನ್ನು ಪ್ರೀತಿ ಮಾಡಿದ್ರೆ ನಿಮಗೂ ಜೈಲಿಗೆ ಹಾಕ್ತಾರೆ. ದೇಶದ್ರೋಹಿಗಳನ್ನು ಭಾಳ ಬೇಕಾದಕ್ಕೆ ಮನೇಲಿ ಇಟ್ಕೊಂಡಿದ್ದೆ ಅಂದರೆ ಸಾಕು, ಒಳಗೆ ಹಾಕ್ತಾರೆ, ಬಂಧನಕ್ಕೆ ಕಾರಣ ಆಗುತ್ತೆ. ಇವನು ಧೃತರಾಷ್ಟ್ರ ಹೊರಗಿನ ಕಣ್ಣು ಮಾತ್ರ ಹೋಗಿರಲಿಲ್ಲ, ಒಳಗಿನ ಕಣ್ಣು ಹೋಗಿತ್ತು. ಹೊರಗಿನ ಕಣ್ಣಿಲ್ಲದೆ ಇದ್ರೆ ಬೇಡ, ಆಧ್ಯಾತ್ಮದ ಕಣ್ಣು ಬೇಕಲ್ಲ, ತತ್ವಜ್ಞಾನದ ಕಣ್ಣು ಬೇಕಲ್ಲ, ಪಾಪ ಪುಣ್ಯದ ಕಣ್ಣು ಬೇಕಲ್ಲ. ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಸಾರ, ಇದು ಅಸಾರ, ಇದು ಹಿಂದೆ ಬರುತ್ತೆ, ಇದು ಹಿಂದೆ ಬರೋಲ್ಲ, ಇದು ತಪ್ಪು. ನೋಡಿ, ಜಗತ್ತಿನಲ್ಲಿ ತಪ್ಪು ಮಾಡುವವರಿಗೆಲ್ಲ ಇದು ತಪ್ಪು ಅಂತ ಗೊತ್ತಿದ್ದೇ ತಪ್ಪು ಮಾಡ್ತಾರೆ. ಗೊತ್ತಿಲ್ಲದೆ ತಪ್ಪು ಮಾಡೋರಿಗಿಂತೂ ಗೊತ್ತಿದ್ದು ತಪ್ಪು ಮಾಡೋರೇ ಜಾಸ್ತಿ. ಅಂಥವರಲ್ಲಿ ಯಾರು ದೊಡ್ಡವ ಅಂದರೆ ಧೃತರಾಷ್ಟ್ರ. ಪುಷ್ಣನ್ನ ಧರ್ಮೇಣ, ಅಧರ್ಮದಿಂದ ತನ್ನ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಯದ್ಯಪಿ ಧೃತರಾಷ್ಟ್ರಂದು ಏನು ಸಂಪಾದನೆಯೇ ಇಲ್ಲ, ಅಣ್ಣ ಕುರುಡ. ಆದರೆ ಇಡೀ ದೇಶದ ಬೊಕ್ಕಸಕ್ಕೆ ಸಂಪತ್ತನ್ನು ತಂದು ಹಾಕಿದ ಮಹಾನುಭಾವ ಪಾಂಡು ಮಹಾರಾಜ. ಅಂಥವರ ಮಕ್ಕಳು ವಿನಷ್ಟ ಬಂಧೂನ್ ವಿಬಂಧೂನ್, ಅಪ್ಪನನ್ನು ಕಳ್ಕೊಂಡು ಬಿಟ್ಟಿದ್ದಾರೆ, ಅನಾಥರಾಗಿದ್ದಾರೆ. ಅಂಥ ಮಕ್ಕಳನ್ನು ದೊಡ್ಡಪ್ಪನಾಗಿ ತಾನು ತಂದೆಯ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ಬೇಕಾದವ ನೋಡ್ಕೊಳ್ಳಿಲ್ಲ. ನೋಡ್ಕೊಳ್ಳದೆ ಇದ್ರೆ ಬೇಡ ರೀ, ಎಲ್ಲಿಯಾದರೂ ಬಿಟ್ಟಿದ್ರೆ ಅವ್ರ ಪಾಡಿಗೆ ಅವ್ರು ತಿರ್ಕೊಂಡು ತಿನ್ನೋರು. ಮತ್ತೇನು ಮಾಡ್ದ? ಲಕ್ಷ್ಯ ಭವನೇ ದದಾಹ, ಅರಗಿನ ಮನೆಯಲ್ಲಿಟ್ಟು ಸುಡಬೇಕು ಅಂತ ಪ್ರಯತ್ನ ಮಾಡಿ, ಅವ್ರಿಗಾಗಿ ನಿಮಗಾಗಿ 40-60 ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳಿ ವಾರಣಾವತ ಅನ್ನುವ ಪ್ರದೇಶದಲ್ಲಿ ಅರಗಿನಿಂದ ಮನೆ ಕಟ್ಟಿಸಿದಾನ. ಸುಮ್ಮನೆ ಒಂದು ಕಡ್ಡಿ ಗೀರಿದ್ರೆ ಸಾಕು, ಮನೆ ಹತ್ಕೊಂಡ್ಬಿಡ್ಬೇಕು. ಅಂಥ ಮನೆಯನ್ನು ಕಟ್ಟಿ ಅದರೊಳಗೆ ತಾಯಿ ಮಕ್ಕಳನ್ನಿಟ್ಟು ಕೊಲ್ಲುವ ಬುದ್ಧಿ ಮಾಡಿದ್ದಾನಲ್ಲ, ಇಂತಹವನ ಜೊತೆಗೆ ಇರಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿದ್ನಂತ. ಅದು ಯಾಕಂದರೆ ಅವನಿಗೆ ಪಾಂಡವರು ಕೌರವರು ಈ ಭಾವನೆ ಇಲ್ಲ. ಹರಿಭಕ್ತರು ಹರಿದ್ವೇಷಿಗಳು. ಹರಿಭಕ್ತರಾದ ಸಜ್ಜನರಾದ ಪಾಂಡವರ ಮೇಲೆ ಇಂತಹ ಅನ್ಯಾಯವನ್ನು ಮಾಡ್ತಾ, ಸಜ್ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂಥವ್ರ ಜೊತೆಗೆ ನಾವು ಸಹವಾಸ ಮಾಡಬಾರ್ದು, ನಮ್ಮ ಕೈ ಮಿಲಾಯಿಸಬಾರ್ದು, ಅವ್ರ ಜೊತೆಗೆ ಎಂದು ಬಾಯಿ ಅಂತ ಅನ್ನಬಾರ್ದು. ಯಾರು ದೇಶದ್ರೋಹಿಗಳು, ದೈವದ್ರೋಹಿಗಳು,
ಶಾಸ್ತ್ರ ವಿರುದ್ಧ ಇರ್ತಾರೆ, ಅವರ ಜೊತೆಗೆ ಎಂದೂ ಸೇರಬಾರ್ದು. ಇದು ಸಜ್ಜನರು, ಧರ್ಮಾತ್ಮರು, ಜ್ಞಾನಿಗಳು, ಭಗವಂತನಲ್ಲಿ ಭಕ್ತಿ ಉಳ್ಳವರು, ಅವರು ಹೇಗಿರ್ತಾರೆ ವಿದುರನ್ನು ನೋಡಿ ಕಲೀರಿ, ವಿದುರ ಅಂದ್ಕೊಂಡ ಇಲ್ಲಿರಬಾರ್ದು. ಇಷ್ಟೇ ಮಾತ್ರ ಆಗಿದ್ದರೆ ಅವನು ಪರವಾಗಿಲ್ಲ. ಇನ್ನೊಂದು ಸತಿ ಅಂದ್ಕೊಂಡಂದು ಇದು ಒಂದೇ ಒಂದು ಕಾರಣಕ್ಕೆ ಅವನ ಮನೆ ಬಿಟ್ಟು ಹೋಗಿಲ್ಲ. ಇನ್ನೊಂದು ಕಾರಣ ಏನಂದರೆ, ಯದಾ ಸಭಾಯಾಂ ಕುರುದೇವ ದೇವಿಯ ಕೇಶಾಭಿಮರ್ಶಂ ಸುತಕರ್ಮ ಗರ್ಖ್ಯಂ. ಯಾವಾಗ ಪಾಂಡವರು ದ್ಯೂತ ಆಡಿ ಹೆಂಡತಿಯನ್ನೇ ಇಟ್ಟು ಸೋತಿದ್ದಾರೆ, ಆ ಸಂದರ್ಭದಲ್ಲಿ ಒಂಟಿ ವಸ್ತ್ರದಲ್ಲಿರುವಂತಹ ದ್ರೌಪದಾದೇವಿ ಅವಳ ಜಡೆ ಕೂದು ಹಿಡಿದು ದುಶ್ಯಾಸನ ದರ 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 ಹೇಳ್ಕೊಂಡು ಬಂದ. ಕೇಶಾಭಿಮರ್ಶಂ ಸುತಕರ್ಮ ಗಟ್ಯಂ. ನಾಚಿಕೆಗೇಡಿನ ಕೆಲಸ ಅದು. ಯಾರು ಮರ್ಯಾದಸ್ಥರು, ಯಾರು ಸಜ್ಜನರು ಈ ಕೆಲಸ ಎಂದೆಂದೂ ಮಾಡೋಲ್ಲ. ಅದು ಅತ್ತಿಗೆ. ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ. ಅಣ್ಣ ಅಂದರೆ ತಂದೆಗೆ ಸಮಾನ, ಅಣ್ಣನ ಹೆಂಡತಿ ತಾಯಿಗೆ ಸಮಾನ. ಪಂಚೈತೆ ಮಾತರ ಸ್ಮೃತ, 5 ಜನ ತಾಯಿಯರಿಗೆ ಸಮಾನ. ಆ ತಾಯಿಯಲ್ಲಿ ಒಂದು ತಾಯಿ ಅಣ್ಣನ ಹೆಂಡತಿ. ಅವಳ ಜಡೆಗೆ ಕೈ ಹಾಕಿ ಎಳ್ಕೊಂಡು ಬರ್ತಾ ಇರುವಾಗ ಈ ಧೃತರಾಷ್ಟ್ರ ಹಿರಿಯ ಬಿಡಿಸ್ಲೇ ಇಲ್ಲಂತ. ಅಲ್ಲ, ಅವನು ಕಣ್ಣು ಕಾಣ್ತಿಲ್ಲ ಆಚಾರ್ಯ, ಹೇಗೆ ಬಿಡಿಸ್ಬೇಕು? ಅವಳು ಅಳ್ತಾ ಬರ್ತಾ ಇದ್ದಾಳೆ, ಕೇಳ್ಕೊಳ್ತಾ ಇದ್ದಾಳೆ, ದಯಮಾಡಿ ನನ್ನನ್ನು ಈ ದುಶ್ಯಾಸನನ ಕಪಿಮುಷ್ಟಿಯಿಂದ ಬಿಡಿಸಿ ಅಂತ. ನವಾರಯಾಮಾಸ, ನಿವಾರಣೆ ಮಾಡಲಿಲ್ಲ. ಮಗ ಮಾಡ್ತಿದ್ರೆ ಹಾಗೇ ಇದ್ದಾನೆ, ಏನು ಗೊತ್ತಿಲ್ಲ ಅನ್ನೋ ಥರ ಹಾಗೆ ಕೂತಿದ್ದ. ಆಗ ಅನ್ಕೊಂಡ, ಹಾಗಾದ್ರೆ ಇದೊಂದು ಸುಮ್ಮನಿದ್ದಾನೆ ಅಂದರೆ ಮೌನಂ ಸಮ್ಮತಿ ಲಕ್ಷಣಂ, ಇವನಿಗೂ ಇದೇ ಇಷ್ಟ ಇದೆ, ಅದಕ್ಕೆ ಸುಮ್ಮನಿದ್ದಾನೆ. ಹಾಗಾದರೆ ಇದರೊಳಗೆ ಇವಂದು ದೊಡ್ಡ ಶೇರ್, ಲಯನ್ ಶೇರ್ ಇವಂದೇ. ಅದರಿಂದ ಇಂಥ ಅಯೋಗ್ಯರ ಮನೆಯಲ್ಲಿ ಇರಬಾರ್ದು ಅಂತ. ಅಷ್ಟೇ ಅಲ್ಲ, ಪಾಪ ಇನ್ನೂ ಒಂದು ಕಾರಣ. ತುಂಬ ಸಜ್ಜನರು ಪಾಂಡವರು, ಅವರ ವೀಕ್ನೆಸ್, ಅವರ ದೌರ್ಬಲ್ಯವನ್ನು ತಿಳಿದು ಅವರನ್ನು ದ್ಯೂತದಲ್ಲಿ ಅವ್ರಿಗೇನು ಗೊತ್ತು, ಈ ಪಾಂಡವರು ಪ್ರತಿಯೊಬ್ಬರು ಒಂದೊಂದು ಪ್ರತಿಜ್ಞೆ ಮಾಡಿದ್ರು. ಅದರಲ್ಲಿ ಧರ್ಮರಾಜಂದು ಏನು ಪ್ರತಿಜ್ಞೆ, ತನ್ನನ್ನು ಯಾರಾದರೂ ದ್ಯೂತಕ್ಕೆ ಕರೆದ್ರೆ ಬರಲ್ಲ ಅಂತ ಅನ್ನಲ್ಲ ಅಂತ. ಹೋಗ್ಲಿ ಆಡಕ್ಕಾರು ಬರತ್ತಾ ಅಂದರೆ ಆಡಕ್ಕೆ ಬರಲ್ಲ.